ಬ್ರೇಕ್ನ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಕೆಪಿಎಸ್ಸಿಯಿಂದ ಆಯ್ಕೆಯಾಗಿರೋ 629 ಮಂದಿ ಮುಖ್ಯೋಪಾಧ್ಯಾಯರ ನೇಮಕಾತಿಯಲ್ಲಿ ಶಿಕ್ಷಣ ಇಲಾಖೆ ವಿಳಂಬ ನೀತಿಯನ್ನ ಅನುಸರಿಸುತ್ತಿದೆ. ಕೆಪಿಎಸ್ಸಿಯಲ್ಲಿ ನೇರ ನೇಮಕಾತಿ ಹೊಂದಿರೋ 629 ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಹೋರಾಟ ಸಮಿತಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆಯನ್ನ ನಡೆಸುತ್ತಿದೆ. ರಾಜ್ಯದ ವಿವಿಧೆಡೆಯಿಂದ ಮುಖ್ಯ ಶಿಕ್ಷಕರು ಬೆಂಗಳೂರಿಗೆ ಆಗಮಿಸಿದ್ದು ಸರ್ಕಾರಕ್ಕೆ ತಮ್ಮ ಸಂಕಷ್ಟದ ಬಗ್ಗೆ ಅರಿವು ಮೂಡಿಸೋದಕ್ಕೆ ಮುಂದಾಗಿದ್ದಾರೆ. ಸರ್ಕಾರ ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸುವವರೆಗೂ ಸಮಿತಿಯ ಸದಸ್ಯರು ಆಮರಣಾಂತ ಉಪವಾಸದ ನಿರ್ಧಾರ ಮಾಡಿದ್ದಾರೆ. ಸ್ಟ್ರೈಕ್ ಮಾಡಬೇಡಿ ಅಂತ ಸಾಹೇಬ್ರೆಲ್ಲ ಹೇಳಿದ್ದಾರೆ. ನೀವೇನು ಮಾತಾಡಬೇಡಿ, ಜೂನ್ ತಿಂಗಳವರೆಗೂ ನೀವು ಸಂಬಳ ತಗೊಳ್ಳಿ, ಜೂನ್ ತಿಂಗಳವರೆಗೂ ನೀವು ಸುಮ್ಮನಿರಿ. ನಂತರಕ್ಕೆ ನಾವು ಏನಾದರೂ ಮಾಡಿ ನೀವು ಫಸ್ಟ್ ಪ್ರಾಥಮಿಕ ಶಾಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇರೋರು ಮಕ್ಕಳು ಸೇವೆ ಮಾಡಿರೋರಿಗೆ ನಿಮ್ಗೆ ಅನ್ಯಾಯ ಆಗ್ದಂಗೆ ಏನಾದರೂ ಒಂದು ಆದೇಶ. ಖಾಸಗಿ ಇಂಗ್ಲಿಷ್ ಶಾಲೆಗಳು ಸಾರ್ವಜನಿಕರನ್ನ ಶೋಷಣೆ ಮಾಡೋದು ಸುಲಭವಾಗಿ ಗೊತ್ತಾಗಲ್ಲ. ಬೆಂಗಳೂರಿನ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮಾಡ್ತಿರೋ ಶೋಷಣೆಯೂ ಅಂಥದ್ದೇ. ಒಳ್ಳೆ ಸ್ಕೂಲು ಅಂತ ತಮ್ಮ ಮಕ್ಕಳನ್ನ ಮಾಂಟೆಸರಿಗೆ ಸೇರಿಸೋದಕ್ಕೆ ಬಂದ ಪೋಷಕರಿಗೆ ಈ ಶಾಲೆ ಇವತ್ತು ಶಾಕ್ ನೀಡಿತು. ಇದು ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ನ್ಯಾಷನಲ್ ಪಬ್ಲಿಕ್ ಇಂಗ್ಲಿಷ್ ಸ್ಕೂಲ್. ಈ ಶಾಲೆಯ ಪ್ರವೇಶ ದ್ವಾರದ ಮುಂದೆ ಕಾಲಿಂದ ಬಡಿದು ತಮ್ಮ ರೋಷ ಶಮನ ಮಾಡಿಕೊಳ್ತಿರೋ ಇವರೆಲ್ಲ ತಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಲು ಬಂದ ಪೋಷಕರು. ಬಹಳ ಕ್ಲಿಯರ್ ಆಗಿ 10ನೇ ತಾರೀಕು 9 ಗಂಟೆಯಿಂದ 12 ಗಂಟೆಗೆ ಬನ್ನಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಹೇಳೇ ಇಲ್ಲ ಅಂತ ಎಲ್ಲರ ಮುಂದೆನೂ ವಾದಿಸ್ತಿದ್ದಾರೆ ಮೇಡಮ್ಗಳವರು. ಅವರೆಲ್ಲ ಸೀಟ್ಗಳಿಲ್ಲ, ಆಗಲೇ ಎಲ್ಲ ಅಪ್ಲಿಕೇಶನ್ ಫಾರ್ಮ್ ಕೊಟ್ಬಿಟ್ಟಿದ್ದಾರೆ, ಆಗಲೇ ಅಡ್ಮಿಷನ್ಸ್ ಆಗಿದೆ ಅಂತ ಇದ್ದಾರೆ ಅವರು. ಮತ್ತು ನಾವು ಇಷ್ಟು ಜನ ಮುಟ್ಟಾಳ್ರ ಕಾಯ್ಲಿಕ್ಕೆ? ನೀವು ಮೀಡಿಯಾ ಅವ್ರು ಬರ್ಲಿಕ್ಕಿಂತ ಮುಂಚೆವರೆಗೂ ಯಾರು ಕಿಟಕಿ ಹತ್ರ ಬಂದು ಕೂಡ ನಮ್ಗೆ ಉತ್ತರ ಕೊಟ್ಟಿಲ್ಲ. ಇವರೆಲ್ಲ ಹೀಗೆ ರೋಷಾವೇಶರಾಗಿರೋದಕ್ಕೆ ಕಾರಣ ಅಂದ್ರೆ ಶಾಲೆಯಲ್ಲಿ ಇವತ್ತು ಮಾಂಟೆಸರಿಗೆ ಅರ್ಜಿ ನೀಡಬೇಕಿತ್ತು. ಆದರೆ ಪೋಷಕರು ಅರ್ಜಿಗಾಗಿ ಬೆಳಗ್ಗೆಯಿಂದ ಕಾದು ಕೂತಿದ್ರು. ಶಾಲಾ ಸಿಬ್ಬಂದಿ ಅರ್ಜಿ ನೀಡಲೇ ಇಲ್ಲ. ಇದರಿಂದ ಕುಪಿತರಾದ ಪೋಷಕರು ಶಾಲೆ ಎದುರು ಪ್ರತಿಭಟನೆ ನಡೆಸಿದ್ರು. ನಾನು ಕಳೆದ ವರ್ಷ ಅಕ್ಟೋಬರಿಂದನೂ ಬಂದು ಕೇಳ್ತಾ ಇದ್ದೀನಿ ಸರ್, ವಾಯ್ದೆ ಹೇಳ್ತಾನೆ ಇದ್ದಾರೆ. ಮತ್ತು ಲಾಸ್ಟ್ ಈಗ ಅಕ್ಟೋಬರ್ 4th ಕೂಡ ನಾನು ಬಂದು ಕೇಳಿದ್ದೀನಿ. ಅಕ್ಟೋಬರ್ 10th ಮೇಲೆ ಬಂದು ವಿಚಾರಿಸಿ ಅಂತ ಹೇಳಿದ್ದಾರೆ. ಇವತ್ತು ಬಂದರೆ ಆ ಪ್ರಿನ್ಸಿಪಲ್ ಅಂತ ಅನ್ಸ್ಕೊಂಡಿರೋ ಆ ಹೆಂಗಸು ಹೇಳ್ತಾ ಇದ್ದಾರೆ, ಬಿಹೇವ್ ಲೈಕ್ ಅಡಲ್ಟ್ಸ್ ಅಂತ ನಮಗೆಲ್ಲ ಹೇಳ್ತಾ ಇದ್ದಾರೆ. ನಾವು ಅಡಲ್ಟ್ಸ್ ಆಗದಲ್ಲೇ ನಮಗೆಲ್ಲ ಮಕ್ಕಳಾಗಿರುತ್ತಾ ಸರ್? ನಾನ್ಸೆನ್ಸ್ ಅಲ್ವಾ? ಪೋಷಕರ ಮುತ್ತಿಗೆಯಿಂದ ಬೆದರಿದ ಸಿಬ್ಬಂದಿ ಶಾಲೆಯ ಎಲ್ಲಾ ಬಾಗಿಲುಗಳನ್ನು ಮುಚ್ಚಿಕೊಂಡ್ರು. ಇದರಿಂದ ಮತ್ತಷ್ಟು ರೋಷಗೊಂಡ ಪೋಷಕರು ಬಾಗಿಲಿಗೆ ಕೈಗಳಿಂದ ಕಾಲುಗಳಿಂದ ಬಡಿದ್ರು. ಶಾಲೆಯ ವಿರುದ್ಧ ಸ್ಥಳದಲ್ಲೇ ಘೋಷಣೆ ಕೂಗಿದ್ರು. ಪೋಷಕರ ಪ್ರಕಾರ ಅರ್ಜಿಗಳನ್ನು ಹೆಚ್ಚಿನ ಬೆಲೆಗೆ ಮಾರಿಕೊಂಡಿದ್ದೇ ಅರ್ಜಿ ನೀಡದೇ ಇರೋದಕ್ಕೆ ಕಾರಣ. ಆದರೆ ಈ ಬಗ್ಗೆ ಸ್ಪಷ್ಟನೆ ನೀಡೋದಕ್ಕೆ ಶಾಲೆ ಸಿಬ್ಬಂದಿ ನಿರಾಕರಿಸಿದ್ರು. ಯಾವ್ದು ಮಾರ್ಕೊಳ್ಳಲ್ಲ, ಮಾರಕ್ಕೆ ಅವಕಾಶನೇ ಇಲ್ಲ. ನೀವು ತಪ್ಪು ಮಾಡಕ್ಕೆ ಹೋಗ್ಬೇಡ, ಓಕೆ? ಕೇಳಕ್ಕೆ ಹೋಗ್ಬೇಡಿ, ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಮಾಡೋಕ್ಕೂ ಇಲ್ಲ. ಸೀಟು ಆನ್ಲೈನ್ ಎಲ್ಲ ಅನುಕೂಲ ಆಗುತ್ತೆ. ಆನ್ಲೈನ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಅರ್ಜಿ ಕೊಡ್ತೀವಿ ಬನ್ನಿ ಅಂತ ಶಾಲಾ ಮಂಡಳಿಯವರು ಯಾಮಾರಿಸಿದ್ದಾರೆ. ಒಳ್ಳೆ ಸ್ಕೂಲು ಅಂತ ಮಕ್ಕಳ ದಾಖಲಾತಿಗೆ ಅರ್ಜಿ ಪಡೆಯಲು ಬಂದ ಈ ಪೋಷಕರಿಗೆ ಶಾಲೆ ಶಾಕ್ ನೀಡಿದೆ. ಖಾಸಗಿ ಶಾಲೆಗಳ ಮನಸೋ ಇಚ್ಛೆ ದರ್ಬಾರಿಗೆ ಸರ್ಕಾರ ಕಡಿವಾಣ ಹಾಕಲೇಬೇಕಿದೆ. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.